ನೀನೇ ತಾನೇ ನನಗೆ ಅವತ್ತು ಫೋನ್ ಮಾಡಿದ್ದು? ನಾನಲ್ಲ. ನೀನಲ್ಲ ಅಂತ ನೀನು ಹೇಳಿದ್ರು ನೀನೇ ಅಂತ ನಿನ್ನ ಮುಖ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಕಮ್ ಆನ್ ಟೆಲ್ ಮೀ. ನಾನು ಹೇಳಿದ್ದಲ್ಲ ನಾನಲ್ಲ ಅಂತ. ನೋಡು, ನಿನ್ನ ಲಾಕಪ್ನಲ್ಲಿ ಹಾಕಿ ಎಲ್ಲರ ಮುಂದೆ ಚಿತ್ರ ಹಿಂಸೆ ಕೊಟ್ಟು ಈ ಪ್ರಶ್ನೆಗಳನ್ನ ನಾನು ಅಲ್ಲೇ ಕೇಳಬಹುದಿತ್ತು. ಬಟ್ ನಾನು ಒಂದು ಹೆಣ್ಣು, ಹಾಗೆ ಮಾಡದೆ ನೀನು ಎಲ್ಲಿ ಕರ್ಕೊಂಡ್ಬಂದೆ? ಸಿ, ಡೋಂಟ್ ಟ್ರೈ ಟು ಟೆಂಪ್ಟ್ ಮೀ. ನಿನಗೆ ಯಾಕೆ ಗೊತ್ತು ಮೇಷ್ಟ್ರ ಮಗಳು ಸುಯಿಸೈಡೇ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ಆಕ್ಸಿಡೆಂಟಲ್ಲಿ ಸತ್ತಿರಬಹುದು, ಇಲ್ಲ ಬೇರೆ ಹೇಗೋ ಸತ್ತಿರಬಹುದು. ಅವಳಿಗೂ ನಿನಗೂ ಇದ್ದಂತ ಸಂಬಂಧ, ರಿಲೇಶನ್ಶಿಪ್ ಏನು? ಕಮ್ ಆನ್, ಸ್ಪೀಕ್ ಔಟ್. ಸಾರಿ, ನಾನು ಪೊಲೀಸ್ ಅಂತ ತಾನೇ ನೀನು ನನಗೆ ನಿಜ ಹೇಳ್ತಾ ಇಲ್ಲ? ಕಾಕಿ ಬಟ್ಟೆ ಹಾಕೋಕ್ ಮುಂಚೆ ನಾನು ಏನಾಗಿದೆ ಗೊತ್ತಾ? ಯುನೋ, ನಾನೊಬ್ಬ ಖೈದಿ. ಎಸ್, ಐ ವಾಸ್ ಬಿಹೈಂಡ್ ಬಾರ್ಸ್. ಸ್ವಾಮಿ ರಾಘವೇಂದ್ರ, ನಮ್ಮೆಲ್ಲರನ್ನೂ ಕಾಪಾಡೋ ಭಾರ ನಿಂದೆ ತಂದೆ. ಅಲ್ಲಮ್ಮ, ಒಂದು ದಿನ ಆದ್ರೂ ಒಂದು ಕೆಲಸನೂ ಪೂರ್ತಿ ಮಾಡದೇ ಇರೋ ನೀನು ಅಷ್ಟೊತ್ತಿನಿಂದ ದೇವ್ರ ಮುಂದೆ ನಿಂತ್ಕೊಂಡು ಅದೇನು ಕೇಳ್ಕೊಂಡೆ? ಅಪ್ಪ ರಾಘವೇಂದ್ರ, ಇನ್ ಮುಂದೆ ಆದ್ರೂ ನಾನು, ನಮ್ಮಪ್ಪ ಅಮ್ಮ ಯಾವತ್ತೂ ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ, ಯಾವತ್ತೂ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಚ್ಚರಿ, ದೇವ್ರ ಹತ್ರ ನೀನೇನ್ ಕೇಳ್ಕೊಂಡೆ? ನಾನೇನು ಕೇಳ್ಕೊಳ್ಬೇಕು ಅಂತಿದ್ನೋ ಅದನ್ನೆಲ್ಲ ನೀನೇ ಕೇಳ್ಕೊಂಡಿದ್ಯಲ್ಲಮ್ಮ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಈ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ನಿಮ್ಮಗಳ ಜೊತೆ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ, ನನ್ನ ಚಿನ್ನದಂತ ಅಪ್ಪ. ನಿಮ್ ಮಗಳ ಹತ್ರ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಏನೇ ಮಾಡ್ಲಿ, ನನಗೂ ಆ ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು. ಅದು ಅಲ್ಲದೆ ವಯಸ್ಸು ಆಗೋಯ್ತು ನೋಡು. ಅಲ್ಲ ರೀ, ಇನ್ನು ಇವಳಿಗೆ ಮದ್ವೆನೇ ಆಗಿಲ್ಲ, ಈಗ ನೀವು ಕೆಲಸ ಬಿಟ್ರೆ ಹೇಗೆ? ಹೋಗಮ್ಮ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತೀಯ. ಹೆಣ್ಣಾಗ್ ಹುಟ್ಟಿದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನ್ ರೂಲ್ಸಾ? ನೀನ್ ಸುಮ್ನೆ, ನಿನ್ಗೇನು ಅರ್ಥವಾಗಲ್ಲ. ಅದಕ್ಕೆ ಯಾಕೆ ಆ ಮಗು ಮೇಲೆ ಹಾಗೆ ರೇಗಾಡ್ತಾ ಇದ್ದೀಯಾ? ನೋಡೆ, ಒಂದೇ ಒಂದು ಮುಖ್ಯವಾದ ಕೆಲಸ ಮಾಡಿ ಮುಗಿಸೋದು ಬಾಕಿ ಇದೆ. ಅದಾದ್ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಕೈಗೆ ಅಷ್ಟೋ ಇಷ್ಟೋ ಹಣ ಸಿಗುತ್ತೆ. ಆಮೇಲೆ ಪ್ರಿಯಾಂಕನ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತು. ಸ್ವಲ್ಪ ಸಾರಾಕಮ್ಮ. ಅಪ್ಪ ಅಪ್ಪ, ನಾನು ಸಿಟಿಗೆ ಬರ್ತೀನಪ್ಪ. ಬೇಡಮ್ಮ, ಅದು ಹೋಗಪ್ಪ, ನೀನ್ ಯಾವಾಗ್ಲೂ ನನ್ನ ಸಿಟಿ ಕರ್ಕೊಂಡು ಹೋಗೋದೇ ಇಲ್ಲ. ಕರ್ಕೊಂಡೋಗ್ರಿ ಪಾಪ, ಎಕ್ಸಾಮ್ ಮುಗ್ದು ಮನೇಲೆ ಕುತ್ಕೊಂಡು ಬೇಜಾರಾಗಿರ್ಬೇಕು. ನನಗಂತೂ ನೀವು ಸಿಟಿ ತೋರಿಸ್ಲೇ ಇಲ್ಲ. ಅವಳನ್ನಾದ್ರೂ ಕರ್ಕೊಂಡೋಗಿ ಕಬ್ಬನ್ ಪಾರ್ಕು, ವಿಧಾನಸೌಧ ಅದು ಇದು ತೋರ್ಸ್ಕೊಂಡ್ ಬನ್ನಿ. ಚಿನ್ನದಂತ ಅಪ್ಪ. ಆಸ್ಪತ್ರೆಗೆ ಬೇಡ, ಬೇಡಮ್ಮ. ಮೊದಲು ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡೋಗು. ಬೇಡಮ್ಮ, ಬೇಡ, ನನಗೆ ಹೆಚ್ಚು ಸಮಯ ಇಲ್ಲ. ಮೊದಲು ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ನಡಿ ನಡಿ. ಮ್ಯಾಜಿಸ್ಟ್ರೇಟ್ ಕರಿಯಮ್ಮ, ನಾನು ಅವ್ರಿಗೇನೋ ಹೇಳಬೇಕು. ಯಾರಮ್ಮ, ಏನಾಗ್ಬೇಕಾಗಿತ್ತು? ಮ್ಯಾಜಿಸ್ಟ್ರೇಟ್ ನಾನೇ. ಅಯ್ಯೋ ಸರ್, ಸರ್, ನಮ್ ತಂದೆಗೆ ಯಾರೋ ಗುಂಡು ಹೊಡೆದು ತುಂಬಾ ಅಪಾಯದಲ್ಲಿದ್ದಾರೆ. ಬನ್ನಿ ಸರ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಎಲ್ಲಿದ್ದಾರೆ? ಆಟೋದಲ್ಲಿದ್ದಾರೆ ಸರ್, ಬನ್ನಿ ಸರ್. ಅಯ್ಯೋ ಧರ್ಮರಾಜ್, ನಿಮ್ ಮನೆಗ್ ಬಂದಿರೋಳು ನಮ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಂಕರಪ್ಪನ ಮಗಳು. ಯಾವುದೇ ಕಾರಣಕ್ಕೂ ಅವಳೇನೇ ಕೇಳ್ಕೊಂಡು ನೀನ್ ಕೋಆಪರೇಟ್ ಮಾಡ್ಬೇಡ.
ಹೊರಗಡೆ ಇರೋನು ಶಂಕರಪ್ಪನೇ. ಅವನ್ ಹಾಗೆ ಸಾಯಕ್ ಬಿಡು, ಗೊತ್ತಾಯ್ತಾ? ಓಕೆ. ಮಗಳೇ ಪ್ರಿಯಾಂಕಾ. ಸರ್ ಬನ್ನಿ ಸರ್, ನಮ್ಮಪ್ಪ ಅಲ್ಲಿ. ಸರ್ 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 ಬನ್ನಿ ಸರ್, ನಮ್ಮ ತಂದೆ ಸಾಯ್ತಿದ್ದಾರೆ ಅಲ್ಲಿ. ನಿನ್ನ ಹೆಸರೇನಮ್ಮ? ಅಯ್ಯೋ ನಮ್ ತಂದೆ. ಹೌದು, ಇದೆಲ್ಲ ಹೇಗಾಯ್ತು? ಅಯ್ಯೋ ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಮೊದ್ಲು ಬನ್ನಿ ಸರ್. ಕಿರಿಚ್ಕೋಬೇಡಮ್ಮ, ತಂದೆ ಉಳಿಸಿ. ನಾನು ಕಿವಿ ಚೆನ್ನಾಗಿ ಕೇಳುತ್ತೆ, ಮೆಲ್ಲಗೆ ಹೇಳು. ಅಯ್ಯೋ ಸರ್ ಬನ್ನಿ ಸರ್ ಪ್ಲೀಸ್. ನನಗೆ ಗೊತ್ತಮ್ಮ, ನಿಮ್ಮ ತಂದೆ ಹೊರಗಡೆ ಇದ್ದಾರೆ ಅಂತಾನೂ ಗೊತ್ತು, ಅವ್ರಿಗೆ ಗುಂಡೆ ಬಿದ್ದಿದೆ ಅಂತಾನೂ ಗೊತ್ತು. ಇದು ನಿನಗೆ ಹೊಸ ಅನುಭವ. ನನಗೆ ದಿನನಿತ್ಯ ಇದ್ದಿದ್ದೆ, ದಿನ ರೇಪು ಮರ್ಡರು ಇದ್ರಲ್ಲೇ ಮುಳುಗಿ ತೇಲ್ತಾ ಇರ್ತೀನಿ. ಕಾಲಿಗೆ ಬೀಳ್ತೀನಿ ಸರ್. ಇದು ನನ್ನ ವೃತ್ತಿ ಪೇಟಮ್ಮ. ಅಯ್ಯೋ. ಅದ್ ಸರಿ, ಇದೆಲ್ಲ ಹೇಗೆ ನಡೀತು ಅಂತ ಆಮೇಲೆ ಹೇಳ್ತೀನಿ ಸ್ವಲ್ಪ ಸರ್, ವಿವರವಾಗಿ ಬನ್ನಿ. ಹೇಳ್ತೀಯಾ? ಪ್ರಿಯಾಂಕಾ. ರಾಜ್ಯದ ಗಣ್ಯ ವ್ಯಕ್ತಿ ಹಾಗೂ ನ್ಯಾಯಾಲಯದಲ್ಲಿ ತಮ್ಮ ಅಪಾರ ಸೇವೆ ಸಲ್ಲಿಸುತ್ತಿರುವ ಮ್ಯಾಜಿಸ್ಟ್ರೇಟ್ ಧರ್ಮರಾಜ್ರವರನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟ ಆಪಾದನೆಯ ವಿಚಾರಣೆಗಾಗಿ ಪ್ರಿಯಾಂಕಾಳನ್ನು ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳಲು ಆದೇಶಿಸಲಾಗಿದೆ. ಇಳಿಯಮ್ಮ ಕೆಳಗೆ, ಇಳಿಯಮ್ಮ ಕೆಳಗೆ, ಇಳಿಬೇಕಾ? ಏನ್ ಕೇಸು? ಸೂಳ್ಗಾರಿಕೆ ಕೆಲ್ಸನಾ? ಮ್ಯಾಜಿಸ್ಟ್ರೇಟ್ರನ್ನ ಕೊಲೆ ಮಾಡಕ್ ಹೋಗಿದ್ಲು. ಆ ದೊಡ್ಡ ಕೇಸೆ, ಅಳ್ತೆ ತಗೋ. 5-4 55 ಏಯ್ ಕರ್ಕೊಂಡ್ ನಡಿಯೇ. ಏಯ್ ಬರ. ಏಯ್ ಬಿಚ್ಚೆ ಬಟ್ಟೆನಾ? ಬೇಡಿ, ದಯವಿಟ್ಟು ನೀನು ಮಾಡ್ಬೇಡಿ. ಕಂಡಿದ್ದೀನಿ ಬಿಚ್ಚೆ ಬಟ್ಟೆನಾ? ಬೇಡಿ, ದಯವಿಟ್ಟು ಬೇಡಿ. ಏಯ್ ಬೇಡಿ. ಅಯ್ಯೋ ನಿಮ್ ಕೈ ಮುಗಿತೀನಿ, ನನ್ನೇನು ಮಾಡಬೇಡಿ. ಬೇಡಿ ಬೇಡಿ, ನಿಮ್ದಮಯ್ಯ ಬೇಡಿ. ಏಯ್ ಹೇಳ್ಕೊಂಡ್ ಬಂದ್ರೆ
ಏಯ್ ಬಟ್ಟೆ ಕೊಡು. ತಗೋ.